ಗುರುಭ್ಯೋ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೂ ನಮಸ್ಕಾರ. ಇವತ್ತು ನಾನು ತುಲಾರಾಶಿಯ ಏಪ್ರಿಲ್ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ. ಈ ತುಲಾರಾಶಿಯವರು ಅಂತಂದರೆ ತುಂಬ ಕಷ್ಟಜೀವಿಗಳು. ಕಳೆದ 5 ವರ್ಷದಿಂದ ನಿಮ್ಮ ಕಷ್ಟ ಯಾವ ರೀತಿ ಇತ್ತು ಅಂತಂದರೆ, ಯಾಕಪ್ಪ ನನಗೆ ಈ ಜೀವನ, ನನಗೆ ಮಾತ್ರ ಕಷ್ಟ ಬರ್ತದೋ ಅಥವಾ ಪ್ರಪಂಚದಲ್ಲಿರೋರಿಗೆ ಎಲ್ರಿಗೂ ಕಷ್ಟ ಬರ್ತದೋ ಹೇಳುವಂಥ ಒಂದು ಕನ್ಫ್ಯೂಷನಲ್ಲಿದ್ರಿ. ದುಡ್ಡು ಯಾವಾಗ ಬರ್ತದೆ, ದುಡ್ಡು ಹೇಗೆ ಮಾಡಬೇಕು, ಅಥವಾ ಯಾವ ಕೆಲಸ ಮಾಡಿದರೆ ನಾನು ಉದ್ಧಾರ ಆಗ್ತೀನಿ ಹೇಳುವಂಥದ್ದು ಒಂದು ಡೌಟ್ ಇತ್ತು ನಿಮಗೆ. ಈ ಕೌಟುಂಬಿಕ ವಿಚಾರಕ್ಕೆ ಬಂದರೆ ಎಲ್ಲರ ಮನೆಗೂ ಇದೇ ಥರನ ಅಥವಾ ನಮ್ಮ ಮನೆಗೆ ಮಾತ್ರ ಈ ಥರ ನಡೀತಾ ಇದೆಯಾ ಹೇಳುವಂಥದ್ದು ಒಂದು ದ್ವಂದ್ವ ಭಾವನೆ ನಿಮಗೆ. ಈ ಥರ ಎಲ್ಲ ಒಂದು ಸೋತು ಸುಣ್ಣಾಗಿಬಿಟ್ಟಿದ್ರಿ. ಯಾವ ದಾರಿಲಿ ಹೋದರೂ ಕೂಡ ನಿಮಗೆ ಆ ದಾರಿ ಕಾಣ್ತಿರಲಿಲ್ಲ, ಅಥವಾ ಯಾವ ಕೆಲಸ ಮಾಡಿದರೂ ಕೂಡ ಅದೊಂದು ಕೈ ಹಿಡಿತಿರಲಿಲ್ಲ. ನೀವು ಮಾಡುವಂಥ ಕೆಲಸ ಎಲ್ಲ ಒಂದು ನಿಮ್ಮ ಕಾರ್ಯ ಹಾನಿಯಾಗುವಂಥದ್ದು. ಈ ಸಂಬಂಧಿಕರಿಂದ ಆಗಿರಲಿ, ಸ್ನೇಹಿತರಿಂದ ಆಗಿರಲಿ, ಅಥವಾ ನೆರೆ ಹೊರೆಯವರಿಂದ ಆಗಿರಲಿ ಒಂದು ಚುಚ್ಚು ಮಾತುಗಳು, ಅವಮಾನ ಅಪಮಾನ ಮಾಡಿದ್ದು. ನೀವು ಮುಂದೆ ಇದ್ದಾಗ ಒಂಥರ ಮಾತಾಡೋದು, ನೀವು ಹೋದ್ಮೇಲೆ ನಿಮ್ಮ ಹಿಂದೆ ಇನ್ನೊಂದು ಥರ ಮಾತಾಡುವಂಥದ್ದು. ಇದೆಲ್ಲ ನೀವು ಕೇಳಿ 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 ಒಂಥರ ಬೇಸತ್ತು ಹೋದಂಥ ಒಂದು ಜೀವ ಅಂತಂದರೆ ಈ ತುಲಾರಾಶಿಯವರು. ಜೀವನ ಅಂತಂದರೆ ಒಂದು ಏಳು ಬೀಳುಗಳ ಒಂದು ಸರಮಾಲೆ ಆಗಿಬಿಟ್ಟಿದೆ. ಮೇಲೆ ಇರಬೇಕಾದ್ರೆ ಯಾಕೆ ನಾವು ಹಿಗ್ಬೇಕು, 4 ಜನರಿಗೆ ನಾವು ಯಾಕೆ ತೋರಿಸ್ಕೋಬೇಕು ನಮ್ಮ ಹತ್ರ ದುಡ್ಡಿದೆ, ಅಂತಸ್ತಿದೆ, ಬಂಗ್ಲೆ ಇದೆ ಅಂದ್ಕೊಂಡು. ಈ ಮಾತು ನಾನು ಯಾಕೆ ಹೇಳಿದೆ ಅಂತಂದರೆ, ಈ ಏಪ್ರಿಲ್ ಮಾಸ ಹೇಳುವಂಥದ್ದು ನಿಮಗೆ ಅತ್ಯಮೂಲ್ಯವಾದಂಥದ್ದು, ಅತ್ಯದ್ಭುತವಾಗಿರುವಂಥದ್ದು. ಮತ್ತು ಭವಿಷ್ಯದ 2.5 ವರ್ಷ ನಿಮಗೆ ಏಳಿಗೆಯ ಮೇಲೆ ಏಳಿಗೆ, ಶುಭ ಸುದ್ದಿಯ ಮೇಲೆ ಶುಭ ಸುದ್ದಿ, ಒಂದು ಗೌರವ, ಕೀರ್ತಿ ಮತ್ತು ಒಂದು ಸನ್ಮಾನ ಎಲ್ಲವೂ ಪ್ರಾಪ್ತಿಯಾಗುವಂಥ ಮಾಸ ಈ ಏಪ್ರಿಲ್ ಮಾಸ ಆಗಿರ್ತದೆ. ನಾನು ಹೇಳ್ತಾ ಇರೋದು ಬರೀ ಇದೊಂದು ಏಪ್ರಿಲ್ಗೆ ಮಾತ್ರ ಸಂಬಂಧಪಡುವಂಥದ್ದಲ್ಲ. ಇನ್ನು ಫ್ಯೂಚರಲ್ಲಿ ಬರುವಂಥ ಒಂದು 2.5 ವರ್ಷ ಇದೇ ರೀತಿಯಾದ ಒಂದು ಗೌರವ, ಪ್ರತಿಷ್ಠೆ, ಒಂದು ಧನ ಲಾಭ, ಆರ್ಥಿಕವಾಗಿ ಪ್ರಗತಿ ಹೊಂದುವಂಥದ್ದು ಪ್ರತಿಯೊಂದು ಕೂಡ ನಿಮ್ಮ ಜೀವನದಲ್ಲಿ ಆಗ್ತದೆ. ಹಾಗಾಗಿ ನೇರವಾಗಿ ನಾವು ವಿಡಿಯೋಗೆ ಹೋಗೋಣ. ನೀವು ಕೂಡ ಕೊನೆ ತನಕ ಕೇಳಿ. ಈ ಮಾರ್ಚ್ 29ನೇ ತಾರೀಕು ಏನಾಯಿತು ಕೇಳಿದರೆ, ಶನಿಯ ಬದಲಾವಣೆಯಿಂದ ಅರ್ಧಾಷ್ಟಮ ಶನಿ, ಪಂಚಮ ಶನಿ ಹೇಳುವಂಥದ್ದು ಏನಿತ್ತು ಅದರಿಂದ ಮುಕ್ತಾಯ ಆದಂಥವರು ಈ ತುಲಾರಾಶಿಯವರು. ಇದರಿಂದ ಏನಾಗ್ತದೆ, ಒಂದು ತೃಪ್ತಿದಾಯಕ ಜೀವನವನ್ನು ನಡೆಸಲಿಕ್ಕೆ ಅತ್ಯದ್ಭುತವಾದಂತಹ ಒಂದು ದಾರಿ ಮಾಡಿಕೊಟ್ಟಂಗೆ. ತೃಪ್ತಿದಾಯಕ ಅಂದರೆ ನೀವು ನಾನು ಹೇಗೆ ಅಂದ್ಕೊಂಡಿದ್ನೋ ಆ ಥರ ಜೀವನ ಮಾಡುವಂಥದ್ದು, ಅಥವಾ ಮನಸ್ಸಿಗೆ ಒಂದು ನೆಮ್ಮದಿ. ಇಷ್ಟು ದಿನ ಎಲ್ಲ ನೀವು ಕಳೆದಿದ್ರಲ್ಲ, ಇವಾಗಷ್ಟೇ ಹೇಳಿದೆ ನಾನು ನಿಮಗೆ, ಗೊಂದಲ, ಕಿರಿಕಿರಿ, ಎಲ್ಲೂ ಒಂದು ನೆಮ್ಮದಿಯ ವಾತಾವರಣ ಕ್ರಿಯೇಟ್ ಆಗ್ತಿರಲಿಲ್ಲ. ಅಂಥದ್ರಲ್ಲಿ ಒಂದು ತೃಪ್ತಿದಾಯಕವಾದಂಥ ಒಂದು ಜೀವನವನ್ನು ನಡೆಸ್ತೀರಾ. ಮತ್ತು 4 ಜನರ ಹತ್ರ ಶಾಬಾಸ್, ಇವನು ಈ ಕೆಲಸ ಮಾಡಲಿಕ್ಕೆ ಯೋಗ್ಯವಾಗಿದ್ದಾನೆ, ಇವನು ಮಾಡ್ತಾನೆ ಹೇಳುವಂಥದ್ದು ಒಂದು ಹೊಗಳಿಕೆಯ ಮಾತುಗಳು ನಿಮಗೆ ಕೇಳಿಬರ್ತದೆ. ಅದಾಗಿದ್ದ ಮೇಲೆ ನಿಮ್ಮಲ್ಲಿ ಒಂದು ಧೈರ್ಯ ಹೆಚ್ಚಾಗುವಂಥದ್ದು. ಯಾವುದೇ ಮನುಷ್ಯ ಆಗಿರಲಿ, ಸೋತು ಈ ಸೋಲು ಹೇಳುವಂಥದ್ದು ಏನು ಅತಿ ಹತ್ತಿರಕ್ಕೆ ಹೋಗಿ ಕಾಣ್ತಾನೋ ಆವಾಗ ಧೈರ್ಯ ಹೇಳುವಂಥದ್ದು ಹುಟ್ಕೊಳ್ತಾನೆ ಹೋಗ್ತದೆ. ಇವನು ಇಷ್ಟೇನೆ ಅಂದ್ಕೊಂಡು ನಮ್ಗೆ ಗೊತ್ತಾದ ಮೇಲೆ ಅವನು ಎಂಥ ಪರಾಕ್ರಮಿ ಆದರೂ ಕೂಡ ನಾವು ಅವನಿಗೆ ಎದುರಿಸಲಿಕ್ಕೆ ತಯಾರಾಗಿರ್ತೀವಿ ಅಲ್ವಾ. ಅದೇ ರೀತಿಯಾಗಿ ಸೋಲು ಕೂಡ ಹಾಗೇ. ಒಂದು 10 ಸತಿ ಸೋತವನಿಗೆ 11ನೇ ಸರಿ ಸೋಲೋದು ಅದೇನು ದೊಡ್ಡ ವಿಚಾರ ಆಗೋದಿಲ್ಲ. ಇನ್ನು ನಿಮಗೆ ಉಂಟಾಗುವಂಥದ್ದು ಇಂಥ ಸೋಲನ್ನು ಅನುಭವಿಸಿದ ಮೇಲೆ ಧೈರ್ಯನೇ ಅಲ್ವಾ, ಧೈರ್ಯ ಉಂಟಾಗ್ತದೆ. ಮತ್ತು ನಿಮ್ಮದು ಆ ಧೈರ್ಯ ಏನು ಮಾಡ್ತದೆ ಕೇಳಿದ್ರೆ, ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅತ್ಯದ್ಭುತವಾದಂಥ ಒಂದು ಜಯ ತಂದುಕೊಡ್ತದೆ. ಅದರಲ್ಲಿ ಒಂದು ಶುಭ ಲಾಭವನ್ನು ತಂದುಕೊಡ್ತದೆ. ಮತ್ತು ಮುಂದೆ ನೀವು ಬೇರೆ ಬೇರೆ ರೀತಿಯಾದಂಥ ಒಂದು ಕೆಲಸ ಮಾಡಲಿಕ್ಕೆ ನಿಮಗೆ ಒಂದು ಅವಕಾಶನ ತಂದುಕೊಡ್ತದೆ. ಅದೇ ರೀತಿಯಾಗಿ ಮುಂದೆ ನೋಡಬೇಕು ಅಂತಂದರೆ, ಯಾರಿಗೆಲ್ಲ ಈ ತುಲಾರಾಶಿಯವರಿಗೆ ಮದುವೆ ಆಗಿರಲಿಲ್ಲ, ಕಂಕಣ ಭಾಗ್ಯ, ಯಾರಿಗೆಲ್ಲ ಮದುವೆ ಆಗಿರಲಿಲ್ಲ, ಅದೇ ರೀತಿಯಾಗಿ ಯಾರೆಲ್ಲ ತುಲಾರಾಶಿಯವರು ಬಂದು ವಿಚ್ಛೇದನ ಪಡ್ಕೊಂಡು ಮನೇಲಿದ್ದವರಿದ್ರಿ, ಮತ್ತು ಮರು ಮದುವೆ ಆಗಬೇಕು ಅಂದ್ಕೊಂಡ್ಬಿಟ್ಟು ಯಾರೆಲ್ಲ ಪ್ಲ್ಯಾನಲ್ಲಿದ್ರಿ ಅವರಿಗೆಲ್ಲ ಬಂದು ಒಂದು ಕಂಕಣ ಭಾಗ್ಯ ಕೂಡು ಬಂದಿರುವಂಥದ್ದು. ಇದಕ್ಕೇನು ಮಾಡಬೇಕು ಕೇಳಿದ್ರೆ, ನೀವು ಮೇ ತನಕ ಕಾಯಬೇಕು. ಮೇ ನಂತರದಲ್ಲಿ ಈ ಗ್ರಹ ಬದಲಾವಣೆಯಿಂದ ನಿಮಗೆ ಅತ್ಯದ್ಭುತವಾದಂಥ ಒಂದು ಪರಿಣಾಮಗಳನ್ನು ಬೀರಲಿಕ್ಕಿದೆ. ಅಂಥ ಸಂದರ್ಭದಲ್ಲಿ ಮೇ ನಂತರದಲ್ಲಿ ನಿಮಗೆ ಕಂಕಣ ಭಾಗ್ಯ ಕೂಡಿ ಬರುವಂಥದ್ದು, ಮದುವೆ ಹೇಳುವಂಥದ್ದು ಆಗುವಂಥದ್ದು ಆಗ್ತದೆ. ಅನೇಕ ದಿನಗಳಿಂದ ನಿಮಗೆ ಕಾಡ್ತಾ ಇರುವಂಥ ಕೆಲವೊಂದಿಷ್ಟು ಪರ್ಸ್ನಲ್ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಆಗುವಂಥದ್ದು. ಈ ಕೆಲವೊಂದಿಷ್ಟು ಪರ್ಸ್ನಲ್ ಪ್ರಾಬ್ಲಮ್ಗಳು ಅಂತಂದರೆ ನಾವು ಬೇರೆಯವ್ರ ಹತ್ರ ಹೇಳ್ಕೊಳ್ಳೋಕ್ಕಾಗೋದಿಲ್ಲ. ಒಂದು ನಮ್ಮ ಪೇರೆಂಟ್ಸ್ ಹತ್ರ ಹೇಳ್ಕೊಳ್ಳೋಕ್ಕೂ ಆಗೋದಿಲ್ಲ, ಇಲ್ಲ ಅಂತಂದರೆ ನಾವು ನಮ್ಮ ಸ್ನೇಹಿತರ ಹತ್ರ ಹೇಳ್ಕೊಳ್ಳೋಕ್ಕಾಗೋದಿಲ್ಲ. ನಮ್ಮೊಳಗಡೆ ನಾವು ತಿಂತಾ ಇರುವಂಥದ್ದು ಕೆಲವೊಂದಿಷ್ಟು ಮಾನಸಿಕವಾದಂಥ ಹಿಂಸೆ ಕೊಡ್ತಾ ಇರುವಂತಹ ಕೆಲವೊಂದು ಸಮಸ್ಯೆಗಳು ಈ ಏಪ್ರಿಲ್ ತಿಂಗಳಿನಿಂದ ದೂರ ಆಗುವಂಥದ್ದು. ಅದರಿಂದ ಮುಕ್ತರಾಗ್ತೀರಾ. ಮತ್ತು ನೀವು ಅಂದುಕೊಂಡಿರುವಂಥ ಜೀವನ ನಿಮ್ಗೆ ಪ್ರಾಪ್ತಿ ಆಗ್ತದೆ. ಸಂತಾನ ಭಾಗ್ಯ, ಯಾರಿಗೆಲ್ಲ ಬಂದುಬಿಟ್ಟು ಮದುವೆಯಾಗಿ 2 ವರ್ಷ 3 ವರ್ಷ 10 ವರ್ಷ ಆದವರಿದ್ರಿ, ಮತ್ತು ಯಾರಿಗೆಲ್ಲ ಬಂದು ಸಂತಾನ ಆಗಿರಲಿಲ್ಲ ಅಂಥವರಿಗೆಲ್ಲ ಒಂದು ಸಂತಾನದ
ಒಂದು ಕರುಣೆ ಸಿಗಲಿಕ್ಕಿದೆ, ನಿಮಗೆ ಒಂದು ಸಂತಾನ ಭಾಗ್ಯ ಸಿಗಲಿಕ್ಕಿದೆ. ಖಂಡಿತವಾಗಲೂ ನಿಮ್ಮ ಪ್ರಯತ್ನ ನೀವು ಮಾಡಿ. ಕಷ್ಟಗಳು ದೂರ. ಮನುಷ್ಯನ ಕೈಯಲ್ಲಿ ಯಾವಾಗ ಹಣಕಾಸಿನ ಕೊರತೆ ಉಂಟಾಗ್ತದೋ ಆವಾಗಲೇ ಬಂದುಬಿಟ್ಟು ನಮಗೆ ಕಷ್ಟ ಹುಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆಲ್ಲ ಮೂಲನೇ ದುಡ್ಡು, ಕಾಸು. ಯಾವ ಮನುಷ್ಯನ ಹತ್ರ ದುಡ್ಡು ಇರೋದಿಲ್ವೋ, ಕಾಸಿರೋದಿಲ್ವೋ, ಕೈಯಲ್ಲಿ ಸರಿಯಾಗಿ ಕೆಲಸ ಇರೋದಿಲ್ವೋ, ಆವಾಗ ಇಂಥವೆಲ್ಲ ಸಮಸ್ಯೆಗಳು ಶುರು ಆಗ್ತದೆ. ಹಾಗಾಗಿ ಅಂತಹ ಕಷ್ಟಗಳಿಗೆ, ಸಮಸ್ಯೆಗಳಿಗೆ ಒಂದು ಫುಲ್ ಸ್ಟಾಪ್ ಬೀಳುವಂಥದ್ದು ಮತ್ತು ಅದರಿಂದ ಹೊರಗಡೆ ಬರುವಂಥದ್ದು. ಈ ಹೊರಗಡೆ ಬರುವಂಥದ್ದು ಅಂತಂದರೆ ನಿಮಗೆ ಒಂದು ಒಳ್ಳೆಯ ಒಂದು ಉದ್ಯೋಗ ಸಿಗುವಂಥದ್ದು, ಅಥವಾ ನೀವು ಮಾಡ್ತಿರುವಂಥ ಒಂದು ಬಿಸ್ನೆಸ್ಸಲ್ಲಿ ಏಳಿಗೆ ಸಿಗುವಂಥದ್ದು. ಎಷ್ಟೋ ಜನರು ಯಾವುದ್ಯಾವುದೋ ಬಿಸ್ನೆಸ್ ಮಾಡಿಬಿಟ್ಟು ಕೈ ಸುಟ್ಕೊಂಡ್ಬಿಟ್ಟಿದ್ರಿ ನೀವು, ಅದ್ರ ಬಗ್ಗೆ ಬೇರೆ ಮಾತಿಲ್ಲ. ಮತ್ತು ಅದೇ ರೀತಿಯಾಗಿ ಕೆಲವೊಬ್ಬರು ಬೇರೆ ಬೇರೆ ಪ್ರೈವೇಟ್ ಕಂಪ್ನಿಗಳಲ್ಲೆಲ್ಲ ಕೆಲಸ ಮಾಡ್ತಿರೋರಿಗೆ ಇಲ್ಲದೇ ಇರುವಂಥದ್ದೊಂದು ಆರೋಪ, ನೀವು ಮಾಡದೇ ಇರುವಂಥದ್ದು ಕೆಲವೊಂದಿಷ್ಟನ್ನು ನಿಮ್ಮ ತಲೆ ಮೇಲೆ ಹಾಕಿ ನೀವು ಕೆಲಸ ಕಳ್ಕೊಂಡವರು. ಅಂಥವ್ರಿಗೂ ಕೂಡ ಏನಾಗ್ತದೆ ಕೇಳಿದ್ರೆ, ಹೋದಂಥ ಕೆಲಸ ವಾಪಸ್ ಬರುವಂಥದ್ದು, ಮತ್ತು ಅದರಲ್ಲಿ ಒಂದು ಪ್ರಮೋಷನ್ ಆಗುವಂಥದ್ದು, ಮತ್ತು ನೀವು ಅದರಲ್ಲಿ ಆರೋಪಿ ಅಲ್ಲ, ನಿರಪರಾಧಿ ಹೇಳುವಂಥದ್ದು ಗೊತ್ತಾಗುವಂಥದ್ದು. ಇದೆಲ್ಲ ನಿಮ್ಮ ಕಂಪ್ನಿಯಲ್ಲಿ, ಕಾರ್ಯಕ್ಷೇತ್ರಗಳಲ್ಲಿ ನೀವು ಮಾಡ್ತಿರುವಂಥ ಯಾವುದೇ ಒಂದು ಬಿಸ್ನೆಸ್ ಆಗಿರಲಿ ಅದರಲ್ಲೆಲ್ಲ ಗೊತ್ತಾಗುವಂಥದ್ದು, ಮತ್ತು ಅದರಿಂದ ಆ ಕಷ್ಟದಿಂದ ಮುಕ್ತರಾಗುವಂಥದ್ದು. ಅದೇ ರೀತಿಯಾಗಿ ನಿಮ್ಮ ಸಾಂಸಾರಿಕ ವಿಚಾರಕ್ಕೆ ಬಂದರೆ ಗಂಡ ಹೆಂಡತಿಯರಲ್ಲಿ ಸ್ವಲ್ಪ ಮುನಿಸು ಇರ್ತದೆ, ಅಥವಾ ಮುನಿಸು ಬರಬಹುದು. ನೋಡಿ, ಸಿಕ್ಕಿರೋ 4 ದಿನದ ಒಂದು ಜೀವನದಲ್ಲಿ ಆದಷ್ಟು ನೆಮ್ಮದಿಯಿಂದ, ಆದಷ್ಟು ಸಂತೋಷದಿಂದ, ಆದಷ್ಟು ಒಂದು ಆನಂದದಿಂದ ಜೀವನ ಮಾಡಿ. ಅದನ್ನು ಬಿಟ್ಟು ಹೆಂಡತಿಯಾದವ್ರು ಗಂಡನ ಹತ್ರ ಜಗಳ ಮಾಡೋದು, ಗಂಡ ಆದವರು ಹೆಂಡತಿ ಹತ್ರ ಜಗಳ ಮಾಡೋದು, ಅದು ತಾರಕಕ್ಕೆ ಇರೋದು, ಅದರಿಂದ ಮುಂದೆ ಏನೇನೆಲ್ಲ ಸಮಸ್ಯೆಗಳು ಉದ್ಭವ ಆಗೋದು, ಇದೆಲ್ಲ ಮರ್ತುಬಿಡಿ. ಇರೋವಂಥ 4 ದಿನದಲ್ಲಿ ಅತ್ಯುತ್ತಮವಾಗಿ ಆನಂದದಿಂದ, ಉಲ್ಲಾಸದಿಂದ ಬದುಕಿ ಬಾಳಿ ಜೀವನನ ಸ್ವಲ್ಪ ಎಂಜಾಯ್ ಮಾಡಿ. ಒಂದು ಚಿಕ್ಕ ಘಟನೆನ ತೊಗೊಂಡು ಇಷ್ಟು ಉದ್ದ ಮಾಡಿಕೊಂಡು ಅದರಿಂದ ಜಗಳ ಮಾಡ್ಕೊಳ್ಳೋಕೆ ಹೋಗಬೇಡಿ. ಚಂಚಲವಾದಂಥ ಮನಸ್ಸು ದೂರ. ಒಂದು ಚಂಚಲ ಆಗಲಿಕ್ಕೆ ಕಾರಣ ಏನಂತಂದರೆ, ನಮ್ಮ ಕೈಯಲ್ಲಿ ಕರೆಕ್ಟಾಗಿರುವಂಥದ್ದು ಅಥವಾ ಒಂದು ಪ್ರಬುದ್ಧವಾಗಿರುವಂಥ ಕೆಲಸ ಯಾವಾಗಿರೋದಿಲ್ವೋ ಆವಾಗ ಮನಸ್ಸು ಚಂಚಲ ಆಗಿರ್ತದೆ. ಇನ್ನೊಂದು, ನಮ್ಮ ಕೈಯಲ್ಲಿ ಯಾವಾಗ ದುಡ್ಡಿರೋದಿಲ್ವೋ, ಹಣಕಾಸು ವ್ಯವಸ್ಥೆ ಸರಿ ಇರೋದಿಲ್ವೋ ಆವಾಗ ಮನಸ್ಸು ಚಂಚಲವಾಗ್ತದೆ. ಇಂತಹ ಚಂಚಲವಾಗಿರುವಂಥದ್ದು ಮನಸ್ಸನ್ನು ನಾವು ಹತೋಟಿನಲ್ಲಿ ತರುವಂಥದ್ದಾಗಿರಲಿ, ಅಥವಾ ಇಂಥ ಚಂಚಲತೆನ ದೂರ ಆಗುವಂಥದ್ದು ಈ ಏಪ್ರಿಲ್ ಮಾಸದಲ್ಲಿ ಆಗ್ತದೆ. ಪಾಪ ಕರ್ಮಗಳು ದೂರ. ನೀವೇನೇನೆಲ್ಲ ತಪ್ಪು ಮಾಡಿದ್ರಿ, ಗೊತ್ತೋ ಗೊತ್ತಿಲ್ಲದೇನೋ, ಯಾರೂ ಗೊತ್ತಿದ್ಬಿಟ್ಟು ಪಾಪಗಳು ಮಾಡೋದಿಲ್ಲ ಈ ಕಾಲದಲ್ಲಿ, ಅಥವಾ ಯಾರೇ ಗೊತ್ತಿದ್ದು ತಪ್ಪುಗಳು ಮಾಡೋದಿಲ್ಲ. ಅದು ಅನಿರ್ವಾಯವಾಗಿ ಅನಿಶ್ಚಿತತೆಯಿಂದ ಆಗ್ತದೆ. ಅದು ಅಂತಹ ಪಾಪಕರ್ಮಗಳು ದೂರ ಆಗುವಂಥದ್ದು, ಅದರಿಂದ ನೀವು ಮುಕ್ತವಾಗುವಂಥದ್ದು ಆಗ್ತದೆ. ಶತ್ರುಗಳು ದೂರವಾಗುವುದು. ಶತ್ರುಗಳು ಅಂತಂದರೆ ಬೇರೆ ಯಾರೂ ಇಲ್ಲ ನಿಮಗೆ. ಶತ್ರುಗಳು ನಿಮ್ಮವರೇ ನಿಮ್ಗೆ ಶತ್ರುಗಳು. 100% ನಿಮ್ಮವರೇ ನಿಮ್ಮ ಶತ್ರುಗಳು. ನಿಮ್ಮ ಜೊತೆಗಿರುವಂಥ ಸ್ನೇಹಿತರಾಗಿರ್ಬೋದು, ನಿಮ್ಮ ಕುಟುಂಬದವರೇ ಆಗಿರ್ಬೋದು, ನಿಮ್ಮ ದಾಯಾದಿಗಳಾಗಿರ್ಬೋದು, ಅಥವಾ ನಿಮ್ಮ ಬಂಧು ಮಿತ್ರರಾಗಿರ್ಬೋದು. ಇವರೇ ನಿಮ್ಮವರು ಆಗಿರ್ತಾರೆ. ಎಲ್ಲ ನಿಮ್ಮ ಒಳಗಡೆ ಆಗಿರುವಂಥ ಶತ್ರುತ್ವ. ಏನು ಸ್ವಲ್ಪ ಬೆಳೀತಾ ಇದ್ದಾನೆ ಅಂತ ಅಂದ್ಕೊಳ್ಳೆ ಶತ್ರುತ್ವ ಉಂಟಾಗ್ತದೆ. ಅಥವಾ ನಿಮ್ಮದು ಮಾತಿನ ಚಕಮಕಿಯಿಂದ ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರಾಗ್ಬಿಟ್ಟು ಅದರಿಂದ ಒಂದು ಶತ್ರುತ್ವ, ಅಥವಾ ಆಸ್ತಿ ವಿಚಾರದಲ್ಲಿರ್ಬೋದು, ಅಥವಾ ನಿಮ್ಮ ಒಂದು ಕೆಲಸದ ವಿಚಾರದಲ್ಲಿ ಇರ್ಬೋದು. ಇಂಥದ್ದೆಲ್ಲ ಶತ್ರುಗಳೇನೆಲ್ಲ ಇದ್ದರೂ ಅದೆಲ್ಲ ದೂರ ಆಗಿಬಿಟ್ಟು ಆ ಶತ್ರುಗಳೇ ಮಿತ್ರರಾಗುವಂಥ ಒಂದು ಅವಕಾಶ ಈ ಏಪ್ರಿಲ್ ಮಾಸದಲ್ಲಿ ತುಲಾರಾಶಿಯವರಿಗಿದೆ. ವಿದ್ಯಾಭ್ಯಾಸ ಉತ್ತಮವಾಗಿರುವಂಥದ್ದು. ಯಾರೆಲ್ಲ ಬಂದುಬಿಟ್ಟು ಶಾಲಾ ಕಾಲೇಜುಗಳಲ್ಲಿ ಓದ್ತಾ ಇದ್ದವರು, ಅಥವಾ ಕೆಲವೊಂದಿಷ್ಟು ಜನ ಪ್ರೊಫೆಷ್ನಲ್ ಎಕ್ಸಾಮ್ಸ್ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದವರು, ಒಂದು ಹೈಯರ್ ಎಜುಕೇಷನ್ಗೆ ಬೇರೆ ಬೇರೆ ದೇಶಕ್ಕೆ ಹೋಗ್ಬಿಟ್ಟು ಓದಬೇಕು ಅಂದ್ಕೊಂಡಿದ್ದವರು, ಅಥವಾ ಒಂದು ಬ್ಯಾಂಕ್ ಎಕ್ಸಾಮು, ಪೊಲೀಸ್ ಎಕ್ಸಾಮು, IAS, KS, IPS ಇಂಥವೆಲ್ಲ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದವರಿಗೆಲ್ಲ ಅತ್ಯುತ್ತಮವಾಗಿರ್ತದೆ. ಮತ್ತು ಅದೇ ರೀತಿಯಾಗಿ ಶಾಲಾ ಕಾಲೇಜುಗಳಲ್ಲೆಲ್ಲ ಇವಾಗ ರಜೆ ಬಂದಿದೆ. ಈಗ ಮುಂದೆ ಬೇರೆ ಬೇರೆ ತರಗತಿಯಲ್ಲಿ ಅಡ್ಮಿಷನ್ ಆಗುವಂಥ ವಿದ್ಯಾರ್ಥಿಗಳಿಗೂ ಕೂಡ ಅತ್ಯುತ್ತಮವಾಗಿದೆ. ಸಿಕ್ಕಂತಹ ಬೇಸಿಗೆ ರಜೆನ ಅದೇ ರೀತಿಯಾಗಿ ಸುಮ್ಮನೆ ಖಾಲಿ ಪೀಲಿ ಕಳಿಯೋಕ್ಕೆ ಹೋಗಬೇಡಿ. ಕೆಲವೊಂದಿಷ್ಟು ಎಡಿಷ್ನಲ್ ಕೋರ್ಸಸ್ ಮಾಡಿ, ಯಾವುದಾದ್ರೂ ಒಂದು ನಿಮಗೆ ಅನುಕೂಲವಾಗುವಂಥದ್ದು, ಮುಂದಿನ ಭವಿಷ್ಯಕ್ಕೆ ಅನುಕೂಲವಾದಂಥ ಕೆಲವೊಂದು ಕೋರ್ಸ್ಗಳನ್ನು ಮಾಡಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗ್ತದೆ. ಜ್ಞಾನ ಮಾರ್ಗದಲ್ಲಿ ನಡೆಯುವಂಥದ್ದು. ಯಾಕಂತಂದರೆ ಯಾವತ್ತೂ ಕೂಡ ನಮ್ಮ ಮನಸ್ಥಿತಿ ಸರಿ ಇಲ್ಲ ಅಂತಂದಾಗ ನಾವು ಯಾವ ದಾರಿಯಲ್ಲಿ ನಡೀತಿದ್ದೀವಿ, ಅಥವಾ ಎಷ್ಟು ಜನರಿಗೆ ಒಳ್ಳೇದು ಮಾಡ್ತಿದ್ದೀವಿ, ಅಥವಾ ಎಷ್ಟು ಜನರಿಗೆ ನಾವು ಒಳ್ಳೇದು ಮಾಡಿದ್ದೀವಿ ಹೇಳುವಂಥದ್ದು ನಮಗೆ ಒಂದು ಪೇಷನ್ಸ್ ಲೆವೆಲ್ ಕಳೆದೋಗ್ತದೆ ಅಲ್ವಾ. ಅದೆಲ್ಲ ಏನು, ನಮ್ಮ ಒಂದು ಫೌಂಡೇಶನ್ ಗಟ್ಟಿ ಇದ್ದಾಗ, ನಮ್ಮ ಒಂದು ಪಿಲ್ಲರ್ ಚೆನ್ನಾಗಿದ್ದಾಗ ನಾವು 4 ಜನರಿಗೆ ಒಂದು ಹೆಲ್ಪ್ ಮಾಡಬಹುದು. ನನಗೇ ಊಟಕ್ಕಿಲ್ಲ ಅಂತಂದಾಗ ಭಿಕ್ಷುಕರಿಗೆ ಊಟ ಹಾಕೋಕ್ಕಾಗುತ್ತಾ? ಆ ರೀತಿ ಪರಿಸ್ಥಿತಿ ಕೆಲವೊಬ್ರಿಗೆ ಆಗಿದೆ. ಈಗೇನಾಗ್ತದೆ ಕೇಳಿದರೆ,
ನಿಮಗೆ ಎಲ್ಲ ಕಡೆಯಿಂದನೂ ಒಂದು ಧನ ಲಾಭ ಆಗಿರ್ಬೋದು, ಜನದ ಬೆಂಬಲ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಒಂದು ಸಪೋರ್ಟು ಕೂಡ ಸಿಗಬೇಕಾದ್ರೆ ನೀವು ಒಂದು ಜ್ಞಾನ ಮಾರ್ಗದಲ್ಲಿ ಹೋಗುವಂಥದ್ದು, ಒಂದು ದೈವಿ ಇಚ್ಛೆಯಲ್ಲಿ ಧಾರ್ಮಿಕತೆಯತ್ತ ಒಲವು ತೋರಿಸುವಂಥದ್ದು, ಇದೆಲ್ಲ ಆಗ್ತದೆ. ನಿಮ್ಮ ತಂದೆ ತಾಯಿ ಇರ್ಬೋದು, ನಿಮ್ಮ ಅಣ್ಣ ತಂಗಿ ಅಕ್ಕ ತಮ್ಮ ಯಾರದೇ ಜೊತೆಗಾಗಿರ್ಬೋದು, ನೀವು ಒಂದು ಸಂತೋಷದ ಕಾಲ ಕಳೆಯುವಂಥದ್ದು ಆಗ್ತದೆ. ಮತ್ತು ನಿಮ್ಮ ಹೆಂಡತಿ ಮಕ್ಕಳ ಜೊತೆಗೂ ಕೂಡ ಒಂದು ಸಂತೋಷಭರಿತವಾದ ಕಾಲ ಕಳಿತೀರ. ಸಂಗಾತಿ ಜೊತೆಗೆ ಸ್ವಲ್ಪ ಮುನಿಸಿದೆ ಅಂತ ನಾನು ಹೇಳಿದ್ದೀನಿ, ಆದರೂ ಕೂಡ ಅದನ್ನು ಕಂಟಿನ್ಯೂ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅದನ್ನು ಸ್ವಚ್ಛವಾಗಿ ಅಲ್ಲಿಂದ ಅಲ್ಲಿಗೇ ಕ್ಲೋಸ್ ಮಾಡ್ಕೊಂಬಿಡ್ಬೇಕು. ಆ ಜಗಳನ, ಮುಳ್ಳನ್ನು ಯಾವತ್ತೂ ಮುಳ್ಳಿಂದನೇ ತೆಗಿಬೇಕು ಹೇಳುವಂಥ ಗಾದೆ ಇದೆ ಅಲ್ವಾ. ಈಗ ಒಂದು ಸಣ್ಣ ಮಾತಿಗೆ ಮಾತಾಯಿತು ಅಂತಂದರೆ ಅಲ್ಲಿಗೆ ಅದು ಫಿನಿಷ್ ಮಾಡಿಬಿಡ್ಬೇಕು, ಅಲ್ಲೇ ಕ್ಲೋಸ್ ಮಾಡ್ಕೊಂಡ್ಬಿಟ್ರೆ ಅದು ಮುಂದುವರಿಯೋಕೆ ಬಿಡಬಾರ್ದು. ಆ ಥರ ಮಾಡ್ಕೊಂಡು ಹೋದರೆ ಸಂತೋಷದ ಜೀವನ ನಿಮ್ಮದಾಗ್ತದೆ. ಪ್ರಯಾಣದ ವಿಚಾರಕ್ಕೆ ಬಂದರೆ ಈ ಏಪ್ರಿಲ್ ಮಾಸದಲ್ಲಿ ತುಲಾರಾಶಿಯವರಿಗೆ ಪ್ರಯಾಣ ತುಂಬ ಇದೆ. ಒಂದು ನಿಮ್ಮ ಬಿಸ್ನೆಸ್ ಮೀಟಿಂಗ್ ಇರ್ಬೋದು, ಅಥವಾ ನಿಮ್ಮ ಮಕ್ಕಳ ಶಾಲಾ ಕಾಲೇಜು ಅಡ್ಮಿಷನ್ಗಾಗಿರ್ಬೋದು, ಅಲ್ಲಿ ಇಲ್ಲಿ ಓಡಾಟಗಳು, ಇಂಥ ಓಡಾಟಗಳು ಅತಿಯಾಗಿರುವಂಥದ್ದು ಕಂಡುಬರ್ತದೆ. ಹಾಗಾಗಿ ಎಲ್ಲೇ ಓಡಾಟ ಮಾಡೋದಿದ್ರೂ ಕೂಡ ನೀವು ಚಾಲನೆ ಮಾಡುತ್ತಿರುವಂಥ ವಾಹನದ ಮೇಲೆ ಸ್ವಲ್ಪ ಎಚ್ಚರಿಕೆ ಇರಲಿ, ನಿಮ್ಮ ಚಾಲನೆಯ ಮೇಲೆ ಸ್ವಲ್ಪ ಎಚ್ಚರಿಕೆ ಇರಲಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು. ಬಿಸ್ನೆಸ್ ವಿಚಾರಕ್ಕೆ ಬಂದರೆ ಈ ತುಲಾರಾಶಿಯವರಿಗೆ ಈ ಏಪ್ರಿಲ್ ಮಾಸ ಹೇಳುವಂಥದ್ದು ಹೇಳಿ ಮಾಡಿಸ್ದಂಗಿದೆ. ಖಂಡಿತವಾಗ್ಲೂ ನೀವೇನೆಲ್ಲ ಬಿಸ್ನೆಸ್ ಮಾಡ್ತಾಯಿದ್ರಿ ಅದನ್ನು ಕಂಟಿನ್ಯೂ ಮಾಡಿ, ತುಂಬ ಚೆನ್ನಾಗಿರ್ತದೆ. ಬಾಡಿ ಬಿಲ್ಡರ್ಸ್ ಯಾರೆಲ್ಲ ಇದ್ದಾರೆ ಅವರಿಗೆಲ್ಲ ಒಂದು ಶುಭವಾದಂಥ ಮಾಸ. ನಿಮ್ಮ ಒಂದು ದೇಹ ಬಲಿಷ್ಠವಾಗುವಂಥದ್ದು, ಅಥವಾ ಕೆಲವೊಂದಿಷ್ಟು ಕಾಂಪಿಟೇಷನ್ಗಳಲ್ಲಿ ನೀವು ಇನ್ನಾಗುವಂಥದ್ದು, ಅಥವಾ ನಿಮಗೆ ಒಂದು 1000 ಜನ ಫಾಲೋ ಮಾಡುವಂಥದ್ದು ಖಂಡಿತವಾಗ್ಲೂ ಆಗ್ತದೆ. ಸಂಪಾದನೆಯಲ್ಲಿ ಜಾಸ್ತಿ, ನಿಮ್ಗೆ ಒಳ್ಳೆಯ ಉದ್ಯೋಗ, ನಿಮ್ಮ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇರಬೇಕಾದ್ರೆ ಮಾಮೂಲಿ ಅದು ಸಂಪಾದನೆ ಜಾಸ್ತಿ ಆಗೇ ಆಗುತ್ತೆ. ಆದರೆ ನೀವು ಮಾಡುವಂತಹ ಕೆಲಸದಲ್ಲಿ ನಿಮ್ಮ ಬುದ್ಧಿಶಕ್ತಿ ಜಾಸ್ತಿ ಉಪಯೋಗ ಮಾಡಬೇಕು, ನಿಮ್ಮ ಶ್ರಮ ಜಾಸ್ತಿ ಇರಬೇಕಾಗ್ತದೆ, ಆಯಿತಾ. ಯಾಕಂತಂದರೆ ಭವಿಷ್ಯ ಚೆನ್ನಾಗಿದೆ, ಏಪ್ರಿಲ್ ಮಾಸದಲ್ಲಿ ಮಸ್ತಾಗಿ ಹೋಗ್ತಾ ಇದೆ ಅಂದ್ಕೊಂಡ್ಬಿಟ್ಟು ಹೇಳಿ ನೀವು ಸ್ವಲ್ಪ ಸೈಲೆಂಟಾಗಿ ಕೂತ್ಕೊಂಡ್ರೋ, ಸ್ವಲ್ಪ ಆಲಸ್ಯ ಸೋಮಾರಿತನ ಮಾಡಿದ್ರೋ ಸಂಪಾದನೆ ಯಾವತ್ತೂ ಜಾಸ್ತಿ ಆಗೋದಿಲ್ಲ. ಖಂಡಿತವಾಗ್ಲೂ ಸಂಪಾದನೆ ಜಾಸ್ತಿ ಮಾಡಿಕೊಳ್ಳುವಂತಹ ಒಳ್ಳೆ ಶುಭ ಸಮಯ ಇದು. ಯಾವಾಗ ಬರ್ತದೋ ಆವಾಗ ನಾವು ಇಸ್ಕೊಳ್ತಾ ಇರಬೇಕಲ್ವಾ. ಅದೇ ರೀತಿಯಾಗಿ ನೀವು ಮಾಡುವಂಥ ಕೆಲಸನ ಡಬಲ್ ಆಗಿ ಮಾಡಿ, ಟ್ರಿಬಲ್ ಆಗಿ ಮಾಡಿ, ಸಂಪಾದನೆಯೂ ಜಾಸ್ತಿ ಆಗ್ತದೆ. ಮುಂದೆ ನೋಡೋದಿದ್ರೆ ಯಾರೆಲ್ಲ ಬಂದುಬಿಟ್ಟು ಈ ಸ್ಪೋರ್ಟ್ಸ್ ಮ್ಯಾನ್ಗಳಿದ್ದಾರೆ, ಮಿಲ್ಟ್ರಿಯಲ್ಲಿ ಕೆಲಸ ಮಾಡ್ತಿರೋರು, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿರೋರು, ಈ ಡಿಫೆನ್ಸ್ ಇದಕ್ಕೆ ಸಂಬಂಧಪಟ್ಟವರಿಗೆಲ್ಲ ಒಂದು ಶುಭವಾದ ಮಾಸ ಏಪ್ರಿಲ್ ಮಾಸ ಆಗಿರ್ತದೆ. ಹಾಗಾಗಿ ತಾವೆಲ್ಲರೂ ನಿಮ್ಮ ಒಂದು ವರ್ಕೌಟ್ಗಳನ್ನು ಅಥವಾ ಡೈಲಿ ರೊಟೀನ್ ಯಾವ ರೀತಿ ಇರ್ತದೋ, ನಿಮ್ಮ ವ್ಯಾಯಾಮಗಳು ಯಾವ ರೀತಿ ಇರ್ತದೋ, ನಿಮ್ಮ ಫುಡ್ಡು ಲೈಫ್ ಸ್ಟೈಲ್ ಆಗಿರ್ತದೋ ಅದನ್ನು ನೀಟಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ಖಂಡಿತವಾಗ್ಲೂ ನಿಮಗೆ ಒಂದು ಸಮಾಜದಲ್ಲಿ ಅಥವಾ ನೀವು ಮಾಡ್ತಿರುವಂಥ ಒಂದು ಕಾರ್ಯಕ್ಷೇತ್ರಗಳಲ್ಲಿ ಒಳ್ಳೆಯ ಒಂದು ಹೆಸರು ಬರುವಂಥದ್ದು, ಒಂದು ಗೌರವ ಸನ್ಮಾನ ಆಗುವಂಥದ್ದು, ನೀವು ಮಾಡ್ತಿರುವಂಥ ಒಂದು ಕೆಲಸದಲ್ಲಿ ಪ್ರಮೋಷನ್ ಆಗುವಂಥದ್ದಾಗಲಿ, ಅದೇ ರೀತಿಯಾಗಿ ಸ್ಪೋರ್ಟ್ಸ್ ಮ್ಯಾನ್ಗಳಾದರೆ ಬೇರೆ ಬೇರೆ ಕಾಂಪಿಟೇಷನಲ್ಲೆಲ್ಲ ವಿನ್ ಆಗುವಂಥದ್ದು, ಬೇರೆ ಬೇರೆ ಕಡೆಯಿಂದ ಅವಕಾಶಗಳು ನಿಮ್ಗೆ ಬರುವಂಥದ್ದು, ಅಥವಾ ಬೇರೆ ಬೇರೆ ಒಂದು ಸ್ಟೇಟ್ಗೆ ಆಡೋದು ಅಥವಾ ಬೇರೆ ಬೇರೆ ದೇಶದಗೋಸ್ಕರ ಆಡುವವ್ರಿಗೆ ಅತ್ಯುತ್ತಮವಾಗಿದೆ. ಹಾಗಾಗಿ ನಿಮ್ಮ ಪ್ರಯತ್ನ ಕಠಿಣವಾಗಿರಲಿ, ಪರಿಶ್ರಮನೂ ಕೂಡ ಕಠಿಣವಾಗಿರಲಿ, ಒಳ್ಳೆಯದಾಗ್ತದೆ. ಇದು ಅತ್ಯುತ್ತಮವಾದಂಥ ಮಾಸ ಏಪ್ರಿಲ್ ಆಗಿರ್ತದೆ. ಗೃಹಿಣಿಯರ ವಿಚಾರದಲ್ಲಿ ಏನಂತಂದರೆ, ಯಾವಾಗ ನೋಡಿದ್ರೂ ಒಂದು ಹಣಕಾಸಿನ ಸಮಸ್ಯೆ ಮನೇಲಿ ಕಾಡ್ತಾ ಇತ್ತು. ನಿಮಗೆ ಏನೇ ಒಂದು ಪರ್ಚೇಸ್ ಮಾಡಬೇಕು, ಏನೇ ಒಂದು ಶಾಪಿಂಗ್ ಮಾಡಬೇಕು ಅಂತಂದ್ರೆ ಮೊದಲು ಕಾಡುವಂಥದ್ದು ನಿಮಗೆ ಹಣಕಾಸಿನ ಸಮಸ್ಯೆ ಆಗ್ತಿತ್ತು. ನೀವು ಎಷ್ಟೇ ದುಡಿದ್ರೂ ಕೂಡ ನಿಮ್ಮ ಕೈಯಲ್ಲಿ ದುಡ್ಡು ನಿಲ್ತಿರಲಿಲ್ಲ. ಎಲ್ಲರೂ ಗೃಹಿಣಿಯವರು ದುಡಿತಾರೆ ಅಂದ್ಕೊಂಡು ನಾನು ಹೇಳೋದಿಲ್ಲ, ಕೆಲವೊಂದಿಷ್ಟು ಜನ ದುಡಿಯೋರಿಗೆ ಕೂಡ ಅಷ್ಟೇ, ಅಥವಾ ಸಿಂಪ್ಲಿ ಒಂದು ಮನೆಯಲ್ಲೇ ಗೃಹಿಣಿಯಾಗೆ ಮಕ್ಕಳಿಗೆ, ಗಂಡನಿಗೆ ಅಥವಾ ಅತ್ತೆ ಮಾವಂದಿರಿಗೂ ನೋಡ್ಕೊಂಡಿರುವಂಥವ್ರಿಗೂ ಕೂಡ ಬಂತು. ಈ ಮಾಸ ಅದ್ಭುತವಾಗಿದೆ. ನೀವೇನೇನೆಲ್ಲ ಅಂದ್ಕೊಂಡಿದ್ರೋ ಮನಸ್ಸಲ್ಲಿ ಅದೆಲ್ಲ ಒಂದು ಪರ್ಚೇಸ್ ಮಾಡುವಂಥ ಭಾಗ್ಯ ಇದೆ. ನಿಮ್ಮ ಮನೆ ಹೇಗೆ ಇಟ್ಕೊಬೇಕು ಅಂದ್ಕೊಂಡಿದ್ರು ಆ ಥರನೇ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗುವಂಥ ಒಂದು ಯೋಗ ಭಾಗ್ಯ ಕೂಡ ಇದೆ. ಹಾಗಾಗಿ ಈ ಏಪ್ರಿಲ್ ಮಾಸ ಅಂತ ಬರೀ ಏಪ್ರಿಲ್ ಬಗ್ಗೆನೇ ನೀವು ತಗೋಬೇಡಿ. ಇನ್ನು ಮುಂದೆ ಬರುವಂಥ 2.5 ವರ್ಷ ಕೂಡ ನಿಮಗೆ ಅತ್ಯದ್ಭುತವಾಗಿದೆ. ಹಾಗಾಗಿ ಸಿಕ್ಕ ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.